ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಹಬ್ಬಗಳು ಅದರದೇ ಆದಂತಹ ಹಿನ್ನೆಲೆಯನ್ನು ತೆಗೆದುಕೊಂಡು ಬಂದು ಆ ಹಬ್ಬದ ಶ್ರೇಷ್ಠತೆ ಹಾಗೂ ಆ ಅಲಂಕಾರವನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ. ನಂಬಿಕೆ ಕೂಡ ದೃಢವಾಗಿ ಇರುವಂತೆ ಮಾಡುತ್ತೆ. ಎಲ್ಲ ಹಬ್ಬಗಳಿಗೂ ಅದರದೇ ಆದಂತಹ ಹಿನ್ನೆಲೆ ಹಾಗೂ ದಂತಕತೆ ಇದ್ದೇ ಇರುತ್ತೆ. ಅದೇ ರೀತಿ ಜನವರಿ ಕೊನೆಯಲ್ಲಿ ಹಾಗೂ ಫೆಬ್ರವರಿ ಮೊದಲು ಬರುವಂತಹ ಹಬ್ಬವನ್ನು ನಾವು ನೋಡೋದಾದರೆ ಅದು ವಸಂತ ಪಂಚಮಿ ಹಬ್ಬ. ಶ್ರೀ ಪಂಚಮಿ ಹಬ್ಬ ಹಾಗೂ ಬಸಂತ ಪಂಚಮಿ ಹಬ್ಬ ಅಂತ ಕೂಡ ಕರೆಯಲ್ಪಡುವ ಹಬ್ಬ ವಸಂತ ಪಂಚಮಿಯ ಹಬ್ಬ. ಈ ಒಂದು ಸಮಯದಲ್ಲಿ ಗಿಡಮರಗಳು ಸೂರ್ಯನ ಪ್ರಕಾಶದಿಂದ ಇನ್ನೂ ಹೆಚ್ಚು ಅರಳೋದಕ್ಕೆ ಪ್ರಾರಂಭ ಆಗುತ್ತೆ. ಅರಳಿ ಇನ್ನೂ ತಂಪನ್ನು ನೀಡೋದು ಈ ಒಂದು ವಸಂತ ಕಾಲದಲ್ಲಿ. ಅಷ್ಟಕ್ಕೂ ವಸಂತ ಪಂಚಮಿ ಹಬ್ಬ ಇತಿಹಾಸವಾದರೂ ಏನು ಹಾಗೂ ಇದರ ಮಹತ್ವವೇನು, ಈ ದಿನ ನಾವು ಏನು ಮಾಡಬೇಕು, ಯಾವ ರೀತಿ ಪ್ರಾರಂಭ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಡ ಮಾಡದೆ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ವಸಂತ ಪಂಚಮಿ ಸರಸ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ. ಜ್ಞಾನ, ಭಾಷೆ, ಸಂಗೀತ ಹಾಗೂ ಎಲ್ಲ ಕಲೆಗಳ ದೇವತೆ ಸರಸ್ವತಿ ದೇವಿ. ಅವಳು ಹಾತೊರಿತಿರ್ತಾಳೆ ಎಲ್ಲದಕ್ಕೂ ಹಾಗೂ ಸೃಜನಶೀಲ ಶಕ್ತಿಗೆ ಹಾಗೂ ಸಂಕೇತದ ಬಿಂದು ಸರಸ್ವತಿಯಾಗಿರ್ತಾಳೆ. ಈ ದಿನ ಅಕ್ಷರಾಭ್ಯಾಸ ಕೂಡ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲ ಅಕ್ಷರವನ್ನು ಬರೆಯುವುದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ ಹಾಗೂ ಹೊಸ ಕಲೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಹಾಗಿದ್ದರೆ ಸರಸ್ವತಿ ವಸಂತ ಪಂಚಮಿ ದಿನದಂದು ಹೇಗೆ ಹುಟ್ಟಿದ್ಲು ಅಂತ ಪ್ರಶ್ನೆ ನಿಮಗೆ ಬರ್ಬೋದು. ಆ ಪ್ರಶ್ನೆಗೆ ಉತ್ತರ ಈ ಒಂದು ವಿಡಿಯೋದಲ್ಲಿಯೂ ನಾನು ನಿಮಗೆ ನೀಡ್ತೇನೆ. ಸ್ನೇಹಿತರೆ, ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ. ಈ ಬ್ರಹ್ಮಾಂಡ ಸೃಷ್ಟಿಯಾದ ನಂತರ ಏನೋ ಕೊರತೆ ಈ ಬ್ರಹ್ಮಾಂಡದಲ್ಲಿ ಇದೆ ಅಂತ ಅನ್ನಿಸ್ತು. ಕಾರಣ ಯಾವ ಶಬ್ದ ಕೂಡ ಬ್ರಹ್ಮಾಂಡದಲ್ಲಿ ಆಗ ಇರಲಿಲ್ಲ, ಶಾಂತವಾಗಿತ್ತು. ಆ ಸಮಯದಲ್ಲಿ ಬ್ರಹ್ಮದೇವರು ತಮ್ಮ ಶಂಖದಿಂದ ಒಂದು ಹನಿ ನೀರನ್ನು ಭೂಮಿ ಮೇಲೆ ಹಾಕ್ತಾರೆ. ಈ ನೀರು ಬಂದು ಭೂಮಿ ಮೇಲೆ ಬೀಳುತ್ತೆ. ಈ ಬಿದ್ದಂತಹ ನೀರು ಒಂದು ದೇವಿ ರೂಪವನ್ನು ಪಡೆಯುತ್ತೆ. ಆ ದೇವಿ ಬೇರೆ ಯಾರೂ ಅಲ್ಲ. ಒಂದು ಕೈಯಲ್ಲಿ ವೀಣೆ, ಒಂದು ಕೈಯಲ್ಲಿ ಪುಸ್ತಕ, ಒಂದು ಕೈಯಲ್ಲಿ ಜಪಮಾಲೆ ಹಾಗೂ ಒಂದು ಕೈಯಲ್ಲಿ ಕಮಂಡಲ ಹಿಡಿದಂತಹ ಸರಸ್ವತಿ ಬ್ರಹ್ಮದೇವರ ಕೊರತೆಯನ್ನು ನಿವಾರಿಸುವುದಕ್ಕೆ ಜನಿಸಿದಳು. ಸರಸ್ವತಿ ಜನಿಸಿದ ದಿನ ಮಾಘ ಮಾಸ ಶುಕ್ಲ ಪಕ್ಷ ವಸಂತ ಪಂಚಮಿಯ ದಿನದಂದೇ ಸರಸ್ವತಿಯ ಜನನ ಕೂಡ ಆಗಿದ್ದು. ಸರಸ್ವತಿ ಜನನ ನಂತರ ವೀಣೆಯನ್ನು ಬ್ರಹ್ಮಾಂಡದಲ್ಲಿ ನುಡಿಸಿದಳು. ಈ ವೀಣೆಗೆ ಪ್ರಾಣಿ ಪಕ್ಷಿಗಳು ಹಾಗೂ ಎಲ್ಲ ಪ್ರಕೃತಿ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತು. ಆಗ ಬ್ರಹ್ಮದೇವರಿಗಿದ್ದಂತಹ ಕೊರತೆ ಹಾಗೂ ನಿಶಬ್ದವಾಗಿರುವಂತಹ ಬ್ರಹ್ಮಾಂಡ ಶಬ್ದದಿಂದ ಕೂಡಿತು. ನಮ್ಮ ಪೂರ್ವ ಭಾರತದಲ್ಲಿ ಹಾಗೂ ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಆಸಾಂ, ತ್ರಿಪುರ ಮತ್ತು ಬಿಹಾರ ರಾಜ್ಯಗಳಲ್ಲಿ ಹಾಗೆ ನೇಪಾಳದಲ್ಲಿ ಜನರು ಸರಸ್ವತಿ ದೇವಾಲಯಗಳಿಗೆ ಭೇಟಿ ನೀಡಿ ಸರಸ್ವತಿ ದೇವಿಯನ್ನು ಪೂಜೆಯನ್ನು ಮಾಡ್ತಾರೆ. ಹಾಗೂ ಬಂಗಾಳಿ ಹಿಂದೂಗಳಿಗೆ ಪ್ರಮುಖ ಹಬ್ಬವೇ ವಸಂತ ಪಂಚಮಿಯ ಹಬ್ಬ. ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಎಲ್ಲ ಶೈಕ್ಷಣಿಕ ವಿದ್ಯಾ ಕೇಂದ್ರಗಳನ್ನು ಹೊರತುಪಡಿಸಿ ಎಲ್ಲ ಕಡೆಗೂ ಕೂಡ ವಸಂತ ಪಂಚಮಿಯ ಆಚರಣೆ ಅದ್ಧೂರಿಯಾಗಿ ಆಗುತ್ತೆ. ಆಯಾ ಸಂಸ್ಥೆಗಳಲ್ಲಿ ಹಾಗೂ ಆಯಾ ಕಚೇರಿಗಳಲ್ಲಿ ಪುಸ್ತಕದ ಹಾಗೂ ಸರಸ್ವತಿ ದೇವಿಯ ಪೂಜೆ, ಧ್ಯಾನ ಅದ್ಧೂರಿಯಾಗಿ ನಡೆಯುತ್ತೆ. ಇನ್ನೊಂದು ದಂತಕಥೆಯ ಪ್ರಕಾರ ಶಿವನಿಗೆ ಒಲಿಸಿಕೊಳ್ಳಲು ಪಾರ್ವತಿ ದೇವಿಯು ಕಾಮದೇವರ ಸಹಾಯವನ್ನು ಪಡಿತಾಳೆ. ನಂತರ ಶಿವನು ಕಾಮದೇವರನ್ನು ಸುಟ್ಟು ಬೂದಿಯಾಗಿ ಮಾಡ್ತಾರೆ. ಆದರೆ ಶಿವನಲ್ಲಿದ್ದ ಆಸೆಗಳು ಹಾಗೂ ಪ್ರೀತಿ ಈ ಒಂದು ವಸಂತ ಪಂಚಮಿಯ ದಿನದಂದು ಪಾರ್ವತಿ ಮೇಲೆ ಹುಟ್ಟಿಕೊಂಡ ದಿನ ಅಂತ ಕೂಡ ಹೇಳ್ತಾರೆ. ಹಾಗೂ ಭಾಗವತ ಹಾಗೂ ವೈಷ್ಣವ ಗ್ರಂಥಗಳ ಪ್ರಕಾರ ಗೋವರ್ಧನಗಿರಿಯಲ್ಲಿ ವಸಂತ ಪಂಚಮಿಯ ಆಚರಣೆ ಅದ್ಧೂರಿಯಾಗಿ ನಡೀತಾ ಇತ್ತು. ಹಾಗೂ ಶ್ರೀಕೃಷ್ಣನು ನೃತ್ಯವನ್ನು ನೋಡೋದಕ್ಕೆ ಸಾಕ್ಷಾತ್ ಚಂದ್ರನೂ ಕೂಡ ಬಂದು ಅಲ್ಲಿ ನೆಲೆಸಿ
ಶ್ರೀಕೃಷ್ಣನ ನೃತ್ಯವನ್ನು ವಸಂತ ಪಂಚಮಿಯ ದಿನದಂದು ನೋಡ್ತಾ ಇದ್ದ ಅಂತ ಕೂಡ ಉಲ್ಲೇಖಗಳು ಇವೆ. ಸ್ನೇಹಿತರೆ, ವಸಂತ ಪಂಚಮಿ ಕೇವಲ ನಿಸರ್ಗಕ್ಕೆ ಹಾಗೂ ಪ್ರಕೃತಿಗೆ ಒಂದು ಹೊಸತನವನ್ನು ನೀಡುತ್ತೆ, ಅಥವಾ ಸೂರ್ಯನ ಪ್ರಕಾಶ ಬೆಳಕು ಆ ವಸಂತ ಪಂಚಮಿ ದಿನದಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ಅಷ್ಟೇ ತಿಳಿದುಕೊಂಡಿದ್ದೇವೆ. ಆದರೆ ವಸಂತ ಪಂಚಮಿ ದಿನದಂದು ಸರಸ್ವತಿ ದೇವಿ ಹುಟ್ಟಿ ಬ್ರಹ್ಮಾಂಡಕ್ಕೆ ಶಬ್ದದ ಹಾಗೂ ಬ್ರಹ್ಮಾಂಡದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗೋದಕ್ಕೆ ಸರಸ್ವತಿ ಕಾರಣಳಾದಳು ಅಂತ ಎಷ್ಟೋ ಜನಕ್ಕೆ ಮಾಹಿತಿ ತಿಳಿದಿಲ್ಲ. ಈ ಒಂದು ವಿಡಿಯೋದಲ್ಲಿ ವಸಂತ ಪಂಚಮಿಯ ಆಚರಣೆ ಹಾಗೂ ಸರಸ್ವತಿ ದೇವಿಯ ಜನನ ಹಾಗೂ ಸರಸ್ವತಿ ದೇವಿಯ ಪ್ರಾಮುಖ್ಯತೆ ವಸಂತ ಪಂಚಮಿಯಲ್ಲಿ ಯಾವ ರೀತಿ ಇರುತ್ತೆ ಹಾಗೂ ಪ್ರಯೋಜನ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೇನೆ ಅಂತ ನಾನು ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.